ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ಲಾಗಿ ಒಂದು 2.5 kg ಆಗುವಷ್ಟು ಮಿಕ್ಸರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಬೋದು, ಹಾಗೆ ತುಂಬಾ ರುಚಿಯಾಗಿ ಬೇಕ್ರಿಗಿಂತ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಬನ್ನಿ, ತಡ ಮಾಡದೆ ಯಾವ ರೀತಿ ಈ ಒಂದು ಮಿಕ್ಸರ್ ರೆಸಿಪಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನೋಡಿ, ಒಂದು ಅರ್ಧ kg ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟಿಗೆ 2 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳೋಣ. ಖಾರ ಎಷ್ಟು ಬೇಕಷ್ಟು ನೋಡಿ ಸೇರಿಸ್ಕೊಳ್ಳಿ. ಹಾಗೆ 1 ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿನ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು, ಅದನ್ನೇ ಇದರೊಳಗಡೆ ಸೇರಿಸ್ಕೋಬೇಕು. ಇವಾಗ ಒಂದಕ್ಕೊಂದು ಎಣ್ಣೆ ಮತ್ತು ಈ ಹಿಟ್ಟು, ಒಣ ಹಿಟ್ಟುಗಳೆಲ್ಲ ಏನಿದೆ ಇದು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ತುಂಬ ಬಿಸಿ ಇರೋದ್ರಿಂದ ನೀವು ಆಗಲ್ಲ ಅಂತ ಹೇಳಿದ್ರೆ 1 ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದರೊಳಗಡೆ ಉಗುರು ಬೆಚ್ಚಗಿರುವಂಥ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ತಾ ಇದ್ದೀನಿ. ಚಪಾತಿ ಹಿಟ್ಟಿನಷ್ಟು ಗಟ್ಟಿನೂ ಅಲ್ಲ, ಪೂರಿ ಹಿಟ್ಟಿನಷ್ಟು ಸಾಫ್ಟು ಅಲ್ಲ, ಮೀಡಿಯಮ್ ಆಗಿ ಇದನ್ನು ನಾವು ಕಲಿಸ್ಕೋಬೇಕಾಗುತ್ತೆ. ತೋರಿಸ್ತೀನಿ ನೋಡಿ. ಈ ರೀತಿ ನಾವು ಇದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತಿರೋ ಅಷ್ಟೇ ಚೆನ್ನಾಗಿ ಮಿಕ್ಸರ್ ಅನ್ನೋದು ಚೆನ್ನಾಗಿ ಬರುತ್ತೆ. ಯಾಕಂತ ಹೇಳಿದ್ರೆ ನೀವು ಬಿಡಬೇಕಾದ್ರೆ ಕಟ್ ಆಗುತ್ತಲ್ಲ, ಆ ರೀತಿ ಆಗೋದಿಲ್ಲ. ಚೆನ್ನಾಗಿ ನಾದ್ಕೋಬೇಕು. ಈಗ ಚಕ್ಲಿ ಹೋಳನ್ನು ತೊಗೊಂಡಿದ್ದೀನಿ, ಅದರಲ್ಲಿ ಮಿಕ್ಸರ್ ಬಿಲ್ಲೆನ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ನಾವು ಎಣ್ಣೆನ ಹಚ್ಕೋಬೇಕು. ನೋಡಿ, ಎಲ್ಲ ಸೈಡಲ್ಲೂ ಕೂಡ ಎಣ್ಣೆನ ಹಾಕೋಬೇಕು. ಎಣ್ಣೆನ ಸೇರಿಸಿ ಆದಮೇಲೆ ಈ ಏನು ಮಿಕ್ಸರ್ ಹೋಳಿದೆಯಲ್ಲ ಅದರೊಳಗಡೆ ನಾವು ಹಿಟ್ಟನ್ನು ಹಾಕೋಬೇಕಾಗುತ್ತೆ. ನಾನಿಲ್ಲಿ ತೊಗೊಂಡಿರೋದು ಒಂದು ಅರ್ಧ kg ಆಗೋಷ್ಟು ಹಿಟ್ಟು, ಆದರೆ ನೀವು ಇದರಲ್ಲಿ ಒಂದು 2.5 kg ಆಗೋಷ್ಟು ಮಿಕ್ಸರ್ನ ಮಾಡ್ಕೋಬೋದು. ನೀವು ಒಂದು ಸಣ್ಣ ಬೌಲಲ್ಲಿ ಹಾಕಿ ಟ್ರೈ ಮಾಡಿ, ಒಂದೇ ಒಂದು ಹೋಳಾಗೋಷ್ಟು ಟ್ರೈ ಮಾಡಿ ನೋಡಿ. ಒಂದು ಹೋಳು ಅಂದರೆ ಈ ಚಕ್ಲಿ ಹೋಳು ಏನಿದೆಯೋ ಅದರಲ್ಲಿ ಒಂದೇ ಒಂದು ಹೋಳಾಗೋಷ್ಟು ಟ್ರೈ ಮಾಡಿ ನೋಡಿ. ಅದರಲ್ಲೇ ಒಂದು 1/4 kg ಅಷ್ಟು ಮಿಕ್ಸರ್ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿ ಮಾಡ್ಕೋಬೋದು. ನಿಜವಾಗ್ಲೂ ಬೇಕ್ರಿಗಳಲ್ಲೆಲ್ಲ ತಂದು ತಿನ್ನೋದಕ್ಕಿಂತ ಈ ರೀತಿ ಫ್ರೆಶ್ ಆಗಿ ಒಂದಿನ, ವಾರದಲ್ಲಿ ಒಂದಿನ ಮಾಡಿಟ್ರೆ ವಾರ ಪೂರ್ತಿ ತಿನ್ಬೋದು. ಅಷ್ಟು ಮನೇಲಿರುವಂಥ ಒಳ್ಳೆ ಕ್ವಾಲಿಟಿ ಎಣ್ಣೆಯಲ್ಲಿ ಈ ರೀತಿಯಾದ ಮಿಕ್ಸರ್ನ ಮನೇಲೇ ಮಾಡ್ಕೋಬೋದು. ಇವಾಗ ಇದನ್ನು ಮುಚ್ಚಿಟ್ಟು ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ಇಟ್ಟಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ನಾವು ಈ ಮಿಕ್ಸರ್ನ ಈ ರೀತಿ ಬಿಡ್ತಾ ಹೋಗಬೇಕು. ತುಂಬ ಜಾಸ್ತಿ ಬಿಡೋಕ್ಕೆ ಹೋಗ್ಬೇಡಿ, ಜಸ್ಟ್ 1-2 ರೌಂಡ್ ಬಿಡಿ ಸಾಕು. ನೋಡಿ, ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ನಾವು ತಿರುಗಿಸಾಕಬೇಕು. ಇದು ಬೇಯಲಿಕ್ಕೆ 2-3 ನಿಮಿಷ ಟೈಮ್ ಅಷ್ಟೇ ತೊಗೊಳ್ಳೋದು, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ತುಂಬ ಕಲರ್ ಚೇಂಜ್ ಆಗೋ ರೀತಿ ಮಾಡಬೇಡಿ, ಯಾಕಂತ ಹೇಳಿದರೆ ಇದು ತಣ್ಣಗಾದ್ಮೇಲೆ ಇನ್ನೂ ಕೂಡ ಕಲರ್ ಬರುತ್ತೆ. ಅದರಿಂದ ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಎರಡೂ ಕಡೆ ಕೂಡ ಸಾಕಾಗುತ್ತೆ. ನೋಡಿ, ಕ್ರಿಸ್ಪಿ ಅನಿಸುತ್ತಲ್ಲ, ಆವಾಗ ತೆಗೆದುಬಿಟ್ಟು ನೀವು ಒಂದು ತೂತು ಜಾಲರಿ ಒಳಗಡೆ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ಇದೇ ರೀತಿ ನೀವು ಬೇರೆ ಬೇರೆ ಬಿಲ್ಲೆಗಳನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾನಿಲ್ಲಿ ಒಂದು 2-3 ರೀತಿ ಬಿಲ್ಲೆಗಳಿಂದ ಮಿಕ್ಸರ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ತೋರಿಸಿಲ್ಲ. ನಿಮ್ಗೆ ಬೇಕಾಗಿರುವಂಥ ಬಿಲ್ಲೆಗಳನ್ನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದೇ ರೀತಿ ಇರಬೇಕು ಅಂದರೆ ಇದೇ ರೀತಿ ಮಿಕ್ಸರ್, ಒಂದೇ ಪ್ಲೇನ್ ಮಿಕ್ಸರ್ ಬೇಕಂದರೆ ಇದೇ ರೀತಿ ಮಾಡ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ, ಬೆಂದಿಲ್ಲ ಅಂತ ಹೇಳಿದ್ರೆ ಅದು ಸಾಫ್ಟಾಗಿರುತ್ತೆ, ಎಲ್ಲ ಮುರಿದೋಗುತ್ತೆ, ಎಣ್ಣೆಯಿಂದ ಎತ್ತಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ತುಂಬಾ ಈಸಿ ರೆಸಿಪಿ. ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಆಗಿರುವಂಥ ಮಿಕ್ಸರ್ ರೆಸಿಪಿ ಇದೆ. ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇಲ್ಲಿ 1 ಕಪ್ ಆಗೋಷ್ಟು ಕಡಲೆಬೀಜನ ಸೇರಿಸ್ಕೊಂಡಿದ್ದೀನಿ. ಕಡಲೆಬೀಜನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆವಾಗಲೇ ಅದು ನೀವು ಎಷ್ಟೇ ದಿನ ಇಟ್ರೂ ಕ್ರಿಸ್ಪಿ, ಆ ಕ್ರಂಚಿನೆಸ್ಸು ಹಾಗೇ ಇರುತ್ತೆ. ನೀವು ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸ್, ಬಾದಾಮಿ, ಗೋಡಂಬಿ ಅದನ್ನು ಕೂಡ ಸೇರಿಸ್ಕೋಬೋದು. ಈಗ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಲ್ಲನೂ ಕೂಡ ಕ್ರಿಸ್ಪಿ ಆಗಬೇಕಲ್ವ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಕೂಡ ಇವಾಗ ಚೆನ್ನಾಗಿ ಫ್ರೈ ಆಯಿತು. ಇದಕ್ಕೆ ನೋಡಿ, ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಕೂಡ ಹಾಕೋಬೋದು. ನಾನಿಲ್ಲಿ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಾನಲಲ್ಲಿ ಸ್ಪೆಷಲ್ ಗಾರ್ಲಿಕ್ ಮಿಕ್ಸರ್ ಕೂಡ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಬೇಕಂತ ಹೇಳಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. 1 ಹಿಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿ ಗರಿಗರಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ
ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಈ ಲಾಸ್ಟಲ್ಲಿ ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಅವಲಕ್ಕಿನ ಒಂದೊಂದು 3 ಸ್ಪೂನ್ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದೇ ಸರಿ ಹಾಕಬಾರ್ದು. ಅವಲಕ್ಕಿ ಹಾಕೋ ಟೈಮಲ್ಲಿ ಎಣ್ಣೆ ಅಂತೂ ಚೆನ್ನಾಗಿ ಬಿಸಿ ಆಗಿದ್ರೇ ಅದು ಉಬ್ಬಿ ಬರೋದು, ಇಲ್ಲಾಂದರೆ ಅದು ಚೆನ್ನಾಗಿ ಬರೋದಿಲ್ಲ. ಇವಾಗ ನೋಡಿ ಮಿಕ್ಸರ್ನ ಎಲ್ಲ ಕೂಡ ನಾನು ಹೇಳಿದ್ನಲ್ಲ 3 ಬಿಲ್ಲೆ ಹಾಕಿ ಚೈನ್ ಮಾಡ್ಕೊಂಡಿದ್ದೆ ಅಂತ. ಈ ಒಂದು ದೊಡ್ಡ ಪಾತ್ರೆಯಲ್ಲಿ ಇಷ್ಟೊಂದು ಮಿಕ್ಸರ್ ಆಗಿದೆ. ಇನ್ನು ಅದನ್ನೆಲ್ಲ ಸೇರಿಸಿದ್ರೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಇದನ್ನು ಸ್ವಲ್ಪ ಪುಡಿ ಆಗೋ ರೀತಿ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ತುಂಬ ಜಾಸ್ತಿ ಪುಡಿ ಮಾಡಬೇಡಿ. ಈ ರೀತಿಯಾಗಿ ಮಾಡಿಕೊಂಡು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆಬೀಜ, ಅವಲಕ್ಕಿ, ಹುರಿಗಡಲೆ ಅದನ್ನೆಲ್ಲನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಯಾಕಂದರೆ ಎಲ್ಲನೂ ಕೂಡ ಮಿಕ್ಸ್ ಆಗಬೇಕಲ್ವಾ. ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಹಿಂಗು ಹಾಕಿದ್ರೇ ಮಿಕ್ಸರ್ ಟೇಸ್ಟ್ ಬರೋದು. ಇಲ್ಲ ಅಂತ ಹೇಳಿದ್ರೆ ಮಿಕ್ಸರ್ ಟೇಸ್ಟಾಗಿ ಬರೋದಿಲ್ಲ. ಹಿಂಗನ್ನು ಮೇಯ್ನಾಗಿ ಹಾಕಲೇಬೇಕು. ಹಾಕಿದ್ರೇ ನಿಮಗೆ ಬೇಕ್ರಿಯಲ್ಲಿ ಸಿಗೋ ರೀತಿ ಬರೋದು. ನೋಡಿ, ಹಿಂಗನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುವಂಥ ಗರಿಗರಿಯಾಗಿರುವಂಥ ಮಿಕ್ಸರ್ ಎಷ್ಟು ಬೇಗ ಮನೇಲೆ ರೆಡಿ ಆಯ್ತಲ್ವಾ. ಒಂದು ಅರ್ಧ ಗಂಟೆ ಟೈಮಲ್ಲಿ ಮಾಡಿಕೊಂಡ್ರೆ ವಾರ ಪೂರ್ತಿ ತಿನ್ಬೋದು. ಟೀ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಫ್ರೆಶ್ ಆಗಿ ಮನೇಲೇ ಮಿಕ್ಸರ್ ಮಾಡಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ರೀತಿ ರೆಸಿಪಿಗಳು, ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಾಳೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ. ಬಾಯ್.